ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನೀವು ಇದಕ್ಕಿಂತ ಮುಂಚೆ ಚಿಕನ್ ಗ್ರೇವಿ ತಿಂದಿರಬಹುದು, ಆದರೆ ಇವತ್ತು ನಾನು ತೋರಿಸುವಂತಹ ಈ ಚಿಕನ್ ಗ್ರೇವಿ ರೆಸಿಪಿ ಮಾಡಿದರೆ ಒಂದು ಅದ್ಭುತ ರುಚಿಯಿಂದ ಇರುತ್ತೆ. ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ಈ ವಿಡಿಯೋನ ಕೊನೆವರೆಗೆ ನೋಡಿ, ನಂತರ ಇದನ್ನು ಟ್ರೈ ಮಾಡಿ. ತುಂಬ ಸೂಪರ್ ಆಗಿದೆ ಅಂತ ಖಂಡಿತ ನೀವೇ ಕಮೆಂಟ್ ಮಾಡ್ತೀರಾ. ಬನ್ನಿ ಹಾಗಾದರೆ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕಾಗಿ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ನಂತರ ಅದನ್ನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಆಮೇಲೆ 4 ಹಸಿರು ಮೆಣಸಿನಕಾಯಿಯನ್ನ ತಗೊಂಡಿದ್ದೇನೆ. 10 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. 1 ಇಂಚು ಗಾತ್ರದಷ್ಟು ಶುಂಠಿ ತಗೊಂಡಿದ್ದೇನೆ. ಇವಿಷ್ಟನ್ನ ನಾವು ಈಗ ಪೇಸ್ಟ್ ಮಾಡ್ಕೊಳ್ಬೇಕು. ಈ 4 ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಈ ಹಸಿರು ಮೆಣಸಿನಕಾಯಿ ಮೀಡಿಯಂ ಆಗಿ ಖಾರ ಇದೆ. ತುಂಬಾ ಜಾಸ್ತಿ ಖಾರ ತಿನ್ನುವರಾದ್ರೆ ಬೇಕಾದ್ರೆ 1-2 ಜಾಸ್ತಿ ಹಸಿಮೆಣಸಿನಕಾಯಿಯನ್ನ ಹಾಕೊಳ್ಳಿ. ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡಾದ್ಮೇಲೆ ಇದಕ್ಕೆ ನೀರು ಹಾಕಬೇಡಿ, ಹಾಗೇನೆ ಇದನ್ನ ರುಬ್ಕೊಳ್ಳಿ. ಯಾಕೆಂದ್ರೆ ಕೊತ್ತಂಬರಿ ಸೊಪ್ಪಲ್ಲಿ ನೀರಿದೆ. ಬೇಕಾದ್ರೆ ಮತ್ತೆ ಒಂದ್ಸರ್ತಿ ರುಬ್ಕೊಂಡಾದ್ಮೇಲೆ ನೀರು ಬೇಕು ಅಂತ ಅನ್ಸಿದ್ರೆ ಒಂಚೂರು ನೀರು ಹಾಕೊಂಡು ರುಬ್ಕೊಳ್ಳಿ, ಆಯ್ತಾ. ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನೋಡಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂಚೂರು ನೀರು ಕೂಡ ಹಾಕಿದ್ದೀನಿ ರುಬ್ಬುವಾಗ. ನಂತರ 2 ಟೊಮೆಟೊ ತಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರುವಂತಹ 2 ಟೊಮೆಟೊ. ಅದನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ಹಾಕಿ ಈಗ ರುಬ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಸಪರೇಟ್ ಆಗಿ ಈಗ 2 ತೆಗೆದಿಟ್ಕೊಳ್ಳಿ, ಆಯ್ತಾ. ಮೊದಲು ರುಬ್ಬಿದ ಪೇಸ್ಟ್, ಆಮೇಲೆ ಟೊಮೆಟೊ ಪೇಸ್ಟ್ 2 ಕೂಡ ಸಪರೇಟ್ ಆಗಿ ಬೇರೆ ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಇದು ಅರ್ಧ ಕೆಜಿ ಚಿಕನ್ಗೆ ಬೇಕಾಗುವಂತಹ ಅಳತೆಗಳು. ಚಿಕನ್ ಅನ್ನ ನಾನು ಒಂದು 3-4 ಸರ್ತಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ರೇವಿ ಮಾಡುವಂತಹ ಪಾತ್ರವನ್ನ ಒಲೆ ಮೇಲಿಟ್ಟು ಅದಕ್ಕೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳಿ. ಇಲ್ಲಿ ನಾನು ತೆಂಗಿನ ಎಣ್ಣೆ ಬಳಸಿದ್ದೇನೆ. ನೀವು ಇದರ ಬದಲಿಗೆ ಬೇರೆ ಎಣ್ಣೆಯನ್ನು ಕೂಡ ಬಳಸಬಹುದು. ಎಣ್ಣೆ ಬಿಸಿ ಆದ್ಮೇಲೆ 2 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕೊಂಡು ಅದರ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ಅಥವಾ ಹುರ್ಕೊಳ್ಳಿ. ಈರುಳ್ಳಿ ಕೆಂಪಗಾಗೋ ತನಕ ಹುರಿಯೋದೇನು ಬೇಡ, ಅದರ ಹಸಿ ಸ್ಮೆಲ್ ಹೋಗೋ ತನಕ, ಅಂದ್ರೆ 1-1.5 ನಿಮಿಷ ಇದನ್ನ ಹುರಿದ್ರೆ ಸಾಕು. ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಇಷ್ಟಾದ್ರೆ ಸಾಕು. ಈಗ ಇದಕ್ಕೆ ನಾವು ಮೊದಲು ರುಬ್ಬಿಟ್ಟಿರುವಂತಹ ಹಸಿರು ಪೇಸ್ಟ್ ಅನ್ನ ಹಾಕ್ಬಿಟ್ಟು ಸುಮಾರು ಒಂದು 2-3 ನಿಮಿಷ ಇದನ್ನ ಚೆನ್ನಾಗಿ ಹುರಿಬೇಕು. ಅಂದ್ರೆ ಇದರಲ್ಲಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇರೋದ್ರಿಂದ ಆ ಬೆಳ್ಳುಳ್ಳಿಯ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಅಲ್ಲಿ ತನಕ ಇದನ್ನ ಹುರಿಬೇಕು. ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬರುತ್ತೆ, ಆಗ ಅದು ಒಂದು ಒಳ್ಳೆ ಅರೋಮಾ ಅಂದ್ರೆ ಪರಿಮಳ ಬರುತ್ತೆ. ಅಲ್ಲಿ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ, ಆಯ್ತಾ. ಈ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದ್ಮೇಲೆ ನಾವು ಚಿಕನ್ ಎಲ್ಲ ಹಾಕಿ ಮಾಡಿದಂತಹ ಗ್ರೇವಿಯ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಜೊತೆಗೇನೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಆ ಒಂದು ಎಣ್ಣೆಯಲ್ಲಿ ಅದು ಫ್ರೈ ಆಗದೆ ಮಾಡ್ತೀವಲ್ವಾ, ಅದರ ರುಚಿನೇ ಬೇರೆ ಇರುತ್ತೆ. ಒಂದ್ಸರ್ತಿ ನೀರು ಹಾಕಿದ್ಮೇಲೆ ಅದರಲ್ಲಿರುವಂತಹ ಹಸಿ ಸ್ಮೆಲ್ ಹೋಗೋದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು 1 ಟೀ ಚಮಚದಷ್ಟು ಈಗ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ಅಂದ್ರೆ ಅಚ್ಚ ಖಾರದ ಪುಡಿ. ನಂತರ 1 ಟೀ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ 2 ಟೀ ಚಮಚದಷ್ಟು ಹಾಕ್ತಾ ಇದ್ದೀನಿ. ಗರಂ ಮಸಾಲ ಅರ್ಧ ಟೀ ಚಮಚದಷ್ಟು ಹಾಕ್ತಾ ಇದ್ದೀನಿ. 1/4 ಟೀ ಚಮಚದಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಆ ನಂತರ 1 ಟೀ ಚಮಚದಷ್ಟು ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಇವಿಷ್ಟನ್ನ ಹಾಕ್ಬಿಟ್ಟು ಜಸ್ಟ್ ಒಂದ್ ಸ್ವಲ್ಪ ಇದನ್ನ ಮಿಕ್ಸ್ ಮಾಡಿದ್ರೆ ಸಾಕು. ಮಿಕ್ಸ್ ಮಾಡಿ ಆದ್ಮೇಲೆ ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಈಗಲೇ ಹಾಕ್ತಾ ಇದ್ದೀನಿ. ಆನಂತರ ಅದನ್ನ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ಅದರಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಬರುತ್ತೆ. ಹಾಗೇನೆ ಈ ಮಸಾಲೆಯಲ್ಲಿ ಇದನ್ನ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಉಪ್ಪು ಮತ್ತೆ ಮಸಾಲೆ ಈಗಲೇ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮಸಾಲೆ ಡ್ರೈ ಆದ್ರೆ ಒಂಚೂರು ಈ ರೀತಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬಹುದು. ಇದು ಆಲ್ರೆಡಿ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಬೇಗ ನೀರನ್ನ ಹೀರ್ಕೊಳ್ಳುತ್ತೆ.
ನಾರ್ಮಲ್ ಆಗಿ ಸ್ಟೀಲ್ ಪಾತ್ರೆ ಅಥವಾ ಬೇರೆ ಪಾತ್ರೆಯಲ್ಲಿ ಆ ರೀತಿ ಆಗೋದಿಲ್ಲ. ಹಾಗಾಗಿ ನಾನೊಂದಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಹೇಗಾಗಿದೆ ಅಂತ. ಕಲರ್ ಎಲ್ಲ ಚೇಂಜ್ ಆಗಿದೆ, ಹಾಗೆಯೇ ಒಂದು ಸ್ವಲ್ಪ ಎಣ್ಣೆ ಕಾಣ್ತಾ ಇದೆ ಅಲ್ವಾ. ಈಗ ಇದನ್ನ ಮುಚ್ಚಳ ಮುಚ್ಚಿ ಒಂದು 2 ಅಥವಾ 3 ನಿಮಿಷ ಹಾಗೇನೆ ಬಿಡಬೇಕು. ಆಗ ಅದರಲ್ಲಿರುವಂತಹ ನೀರೆಲ್ಲ ಬಿಟ್ಕೊಂಡು ಬರುತ್ತೆ, ಮತ್ತೆ ಆ ಚಿಕನ್ ಅಲ್ಲಿರುವಂತಹ ಒಂದು ಹಸಿ ಸ್ಮೆಲ್ ತರ ಇರುತ್ತಲ್ವಾ, ಅದೆಲ್ಲ ಹೋಗುತ್ತೆ ಅದು, ಮತ್ತು ಮಸಾಲೆ ಎಲ್ಲ ಹೀರ್ಕೊಂಡು ಚೆನ್ನಾಗಾಗುತ್ತೆ. ಈಗ ಒಂದು 3 ನಿಮಿಷ ಆದ್ಮೇಲೆ ಮುಚ್ಚಳ ತೆಗೆದಿದ್ದೀನಿ. ಚೆನ್ನಾಗಿ ಒಂದು ಸರ್ತಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ನಾವು ಮಾಡಿರುವಂತಹ ಟೊಮೆಟೊ ಪೇಸ್ಟ್ ಅನ್ನ ಹಾಕೋಬೇಕು. ಟೊಮೆಟೊ ಪೇಸ್ಟ್ ಅನ್ನ ಹಾಕ್ಬಿಟ್ಟು ಜಸ್ಟ್ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ಸರ್ತಿ ಉಪ್ಪಿನ ರುಚಿ ನೋಡ್ಕೊಳ್ಳಿ. ಉಪ್ಪು ಬೇಕಾದ್ರೆ ಉಪ್ಪು ಹಾಕೊಳ್ಳಿ, ಆಯ್ತಾ. ನಾನಿಲ್ಲಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಇತ್ತು ಹಾಗಾಗಿ. ಉಪ್ಪು ಹಾಕಿ ಅದಕ್ಕೆ ಈಗ ನೀರು ಎಷ್ಟು ಬೇಕಷ್ಟು ನೀರನ್ನ ಹಾಕೊಳ್ಳಿ. ನಾನಿಲ್ಲಿ 1 ರಿಂದ 1.5 ಕಪ್ನಷ್ಟು ನೀರು ಹಾಕಿದ್ದೀನಿ. ನಿಮಗೆ ಗ್ರೇವಿ ಎಷ್ಟು ಬೇಕು ಅದರ ಆಧಾರದ ಮೇಲೆ ನೀರು ಹಾಕೋಬಹುದು. ಈಗಲೇ ತುಂಬಾ ಜಾಸ್ತಿ ನೀರು ಹಾಕೋದು ಬೇಡ. 1 ರಿಂದ 1.5 ಕಪ್ ಹಾಕೊಂಡು ಅದನ್ನ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ. ನೋಡಿ, ಈ ರೀತಿ ಕುದಿ ಬರಬೇಕು. ಕುದಿ ಬಂದ್ಮೇಲೆ ಮುಚ್ಚಳ ಮುಚ್ಚಿಟ್ಟು ಇದನ್ನ ಬೇಯಿಸ್ಕೊಳ್ಬೇಕು. ಈಗ ಬೇಯಿಸುವಾಗ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಬೇಕು. ಒಂದ್ಸರ್ತಿ ಚೆನ್ನಾಗಿ ಕುದಿ ಬಂದ್ಮೇಲೆ ನಿಧಾನ ಉರಿ ಇಟ್ಟು ಬೇಯಿಸಿದಾಗ ಅದರಲ್ಲಿರುವಂತಹ ರುಚಿ ಎಲ್ಲ ಹೊರಗೆ ಬರುತ್ತೆ. ಚಿಕನ್ ಫ್ಲೇವರ್ ಆಮೇಲೆ ಅದರಲ್ಲಿ ರುಚಿ ಇರುತ್ತಲ್ವಾ, ಅದು ನಿಮಗೆ ಆ ರೀತಿ ಬೇಯಿಸಿದಾಗನೇ ಆ ರುಚಿ ಸಿಗೋದು. ನೀವು ತಕ್ಷಣಕ್ಕೆ ಅರ್ಜೆಂಟ್ಗೆ ಬೇಯಿಸ್ತೀನಿ ಅಂದರೆ ಆಗ ಆ ರುಚಿ ಬರೋದಿಲ್ಲ. ಇವಾಗ ನೋಡಿ, ನಾನು ಇದನ್ನ 15 ನಿಮಿಷ ಬೇಯಿಸ್ಕೊಂಡಿದ್ದೀನಿ. 15 ನಿಮಿಷ ನಿಧಾನ ಉರಿಯಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಚೆನ್ನಾಗಿ ಚಿಕನ್ ಬೆಂದಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ, ಕಾಣ್ತಾ ಇದೆಯಲ್ವಾ. ತುಂಬಾನೇ ಸೂಪರ್ ಆಗಿ ಒಂದು ಟೇಸ್ಟ್ ಕೂಡ ಇದೆ, ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದರ ಟೇಸ್ಟ್ ಅಂತೂ ನೀವು ಒಂದ್ಸರ್ತಿ ಮಾಡಲೇಬೇಕು. ಈ ತರ ಟ್ರೈ ಮಾಡಿ ಮನೆಯಲ್ಲಿ, ಖಂಡಿತ ಇಷ್ಟ ಆಗುತ್ತೆ. ಇದನ್ನ ದೋಸೆ ಜೊತೆಗೆ, ಅನ್ನದ ಜೊತೆಗೆ, ಆಮೇಲೆ ಇದು ರಾಗಿ ಮುದ್ದೆ ಜೊತೆಗೆ ಸಖತ್ತಾಗಿ ಇರುತ್ತೆ. ಖಂಡಿತ ಟ್ರೈ ಮಾಡಿ ಆಯ್ತಾ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯ ಇನ್ನೂ ಹಲವಾರು ಒಂದು ನಾನ್ ವೆಜ್ ರೆಸಿಪಿಗಳನ್ನು ಹಾಕ್ತೀನಿ, ಸಪೋರ್ಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ನಲ್ಲಿ ಹಲವಾರು ಬ್ರೇಕ್ಫಾಸ್ಟ್ ರೆಸಿಪಿಗಳು ಕೂಡ ಇದೆ, ಖಂಡಿತ ನೋಡಿ, ಅದನ್ನು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.